ಮಾತೆಯರಿಗೆ ಮತ್ತು ನನ್ನ ಸಹಪಾಠಿಗಳಿಗೆ ಆಮೇಲೆ ನನ್ನ ಕೊಲಿಗೂ ಬಂದಿದ್ದಾರೆ ಡಾಕ್ಟರ್ ಶಮಿತಾ ಅವರಿಗೂ ನಾನು ಸ್ವಾಗತ ಕೋರುತ್ತೇನೆ. ಪೋಷಕರು ಯಾರಾದರೂ ಮಾತಾಡ್ತೀರಾ? ಸೇರಿಸ್ಕೊಳ್ತೀನಿ. ಆಮೇಲೆ ಇಲ್ಲಿ ಯಾರು ಓಡಾಡೋದು ಬೇಡ. ಇಲ್ಲಿ ಅಸ್ಸಾಂ ಮಕ್ಕಳು 2 ಮಕ್ಕಳಿದ್ದಾರೆ. ಅವ್ರ ಮಕ್ಕಳನ್ನ ಆಧಾರ್ ಕಾರ್ಡ್ ಸಿಕ್ಕರೆ ಸಾಕು, ನಾನು ಶಾಲೆಗೆ ಸೇರಿಸ್ಕೊಳ್ತೀನಿ. ವಯಸ್ಸಿಗೆ ಬಂದ ಮಕ್ಕಳು ಅಂದ್ರೆ 6 ವಯಸ್ಸಾದ ಮಕ್ಕಳು ಯಾರು ಸಹಿತ ಹೊರಗಡೆ ಇರಬಾರ್ದು, ಎಲ್ಲರೂ ಶಾಲೆಯಲ್ಲಿ ಇರಬೇಕು. ಆ ಪೋಷಕರಿಗೆ ಸಹಕಾರವನ್ನು ನೀಡಬೇಕು ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಹರಿಚಂದ್ರಪುರದಿಂದ ಸುಮಾರು ಮಕ್ಕಳು ಬರ್ತಾ ಇದ್ದಾರೆ. ಜೊತೆಗೆ ಇನ್ಯಾರು ಇದ್ರೆ ಪೋಷಕರು ನಮ್ಮ ಶಾಲೆಗೆ ಕಳಿಸ್ಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂತಂದ್ರೆ ಇದು ನಮ್ದು ಅಂಗನವಾಡಿ ಅಂತ ಪ್ರಾರಂಭ ಆದಾಗಲಿಂದ ನಮ್ಮದು ಕನಸು ಅಂತ ಹೇಳ್ಕೊಳ್ಬೋದಿತ್ತು ಇದನ್ನ. ಯಾಕಂದ್ರೆ ಪ್ರತಿ ಸಲ ಅಷ್ಟು ಬಂದಿರಲಿಲ್ಲ. ನನ್ನ ಇದು ಒಂದು ಅತಿ ದೊಡ್ಡ ಒಂದು ಕನಸು. ಯಾವಾಗಲೂ ನಾನು ಹೇಳ್ತಾ ಇದ್ದೆ, ನಮ್ಮ ಅಂಗನವಾಡಿ ಉಳಿಬೇಕಾದ್ರೆ, ನಮ್ಮ ಪ್ರಾಜೆಕ್ಟ್ ಉಳಿಬೇಕಾದ್ರೆ ಮಕ್ಕಳು ನಮಗೆ ಅಲ್ಲಿ ಸ್ಥಿರವಾಗಿ ಉಳಿಬೇಕು. LKG UKG ನಾವು ಪ್ರಾರಂಭಿಸಬೇಕು, ಆ ಸ್ಥಾನವನ್ನು ನಮಗೆ ಕೊಡಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೆ. ಮುಂದಿನ ದಿನಗಳಲ್ಲಿ ಅದು ನೆರವೇರಿದೆ. ತುಂಬ ಖುಷಿ ಆಗ್ತಾಯಿದೆ ನನಗೆ. ಅದು ಹೋರಾಟಕ್ಕೆಲ್ಲ ಹೋದಾಗ ನಮಗೆ ಸಂಬಳ ಬೇಕು, ಜೊತೆಗೆ ಮಕ್ಕಳಿದ್ರೆ ಮಾತ್ರ ನಾವು ಸಂಬಳ ಕೇಳಲಿಕ್ಕೆ ಅರ್ಹರು. ಹಾಗಾಗಿ ಇನ್ನು ಮುಂದಕ್ಕೆ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂತ ನನ್ನ ಅಭಿಪ್ರಾಯ. ಇದಕ್ಕೋಸ್ಕರ ನನ್ನ ಇಲಾಖೆಯ ಒಂದು ಸಹಕಾರವನ್ನು ಕೋರುತ್ತಾ, ಗ್ರಾಮಸ್ಥರಲ್ಲೂ ಸಹಕಾರವನ್ನು ಕೋರುತ್ತಾ, ಹಾಗೂ ನಮ್ಮ ಪಂಚಾಯಿತಿಯ ಸರ್ವ ಸದಸ್ಯರುಗಳನ್ನು ನನಗೆ ಇದೇ ರೀತಿ ಮುಂದಕ್ಕೂ ಸಹಕಾರ ಕೊಡಿ ಎಂದು ಕೇಳ್ಕೊಳುತ್ತಾ ನನ್ನೊಂದೆರಡು ಮಾತುಗಳನ್ನ ಸರ್ ಹೇಳಿದಾಗೆ 4 ವರ್ಷ ವೈಗೆ ನಮಗೆ ಹೇಳಲಿಲ್ಲ. ಅಂದರೆ 4 ವರ್ಷ LKG ಬರೀ ಸಮವಸ್ತ್ರದಲ್ಲೇ ಮಕ್ಕಳು. ಒಂದು ದಿವಸ ನಾವು ಕೊಟ್ಟ ಸಮವಸ್ತ್ರ, ಇನ್ನೊಂದು ದಿವಸ ಸರ್ಕಾರದಿಂದ ಕೊಟ್ಟದ್ದು. ನಂತರ ಇದು ಮಕ್ಕಳು ಪೋಷಕತೆಗೆ ಅವರು ಅಲ್ಲಿ ಕೊಟ್ಟು ಅಲ್ಲಿ ಹೇಳಿ ನೋಡು. ಅವಳು ಕಳಿಸಿ, ಅವಳ ದೊಡ್ಡವ್ರು ಇಬ್ಬರನ್ನ ಕಳಿಸಿ. ಅವಳು ಸ್ಕೂಲ್ ಅವಳು ಬೇಡ. ಅಮ್ದನ್ ಮರ ವೇದಾಂತಿ ಕಾಣ್ತಾ ಇಲ್ಲ. ಯಶವಂತಪುರದ ಅಂಗನವಾಡಿ ಕೇಂದ್ರದಲ್ಲಿ ಸರ್ಕಾರದ ಆದೇಶದಂತೆ ಈ ಕೇಂದ್ರಕ್ಕೆ LKG ಮತ್ತು UKG ಶಾಲಾ ಮಕ್ಕಳ ಏನು ಹುಡುಗಿ ಸೀಮಿತವಾಗಿರುವಂಥ ಮಕ್ಕಳನ್ನು ಸೇರಿಸುವ ನಿಟ್ಟಿನಲ್ಲಿ LKG ಮತ್ತು UKGಯನ್ನು ಪ್ರಾರಂಭ ಮಾಡಿದ್ದೇವೆ. ಅದರ ಇವತ್ತು ಉದ್ಘಾಟನೆ ಕಾರ್ಯಕ್ರಮವನ್ನು ನಾವಿಲ್ಲಿ ನಡೆಸಿದ್ದೇವೆ. ಈಗ ಸದ್ಯಕ್ಕೆ ಒಂದು 8 ಮಕ್ಕಳು ಇದ್ದಾರೆ. ಮುಂದಿನ ದಿವಸದಲ್ಲಿ ಹೆಚ್ಚಾಗಬಹುದು ಅಂತ ಅಲ್ಲಿ ನನ್ನ ಭಾವನೆ. ಹಾಗೆ ಏನು ಸರ್ಕಾರದ ಹೊಸ ನೀತಿಯಲ್ಲಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು, ಕಲಿಕೆಯಲ್ಲಿ ಉತ್ತಮವಾಗಿರಬೇಕು ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಿದ್ದೇವೆ. ಯಶಸ್ವಿ ಆಗುತ್ತೆ ಅಂತ ಭರವಸೆ.